ನಿನ್ನೆ ರಾತ್ರಿ ದುಮ್ಮಳ್ಳಿ ಗ್ರಾಮದಲ್ಲಿ ಒಂದು ಅಚಾನಕ ಒಂದು ಘಟನೆ ನಡೆದಿದೆ. ಆ ಘಟನೆ ಏನಪ್ಪ ಅಂದರೆ, ಎದುರುಗಡೆ ವ್ಯಕ್ತಿ ಹರೀಶ್ ನಾಯಕ ತಮ್ಮನಾದ ನಾಗೇಶ್ ನಾಯಕ ಅವರು ಮುಂಭಾಗದಲ್ಲಿರುವಂಥ ಗಂಗಮ್ಮನವರ ಕುಟುಂಬದ ಜೊತೆ ಗಲಾಟೆ ಮಾಡ್ಕೊಳ್ತಾ ಕುಡಿದು ನಿಶದಲ್ಲಿ ಮಾತಿಗೆ ಮಾತು ಬೆಳೆದು ಅವರು ಅಂದರೆ ಹೊಡೆಯಬೇಕಾದ್ರೆ ಮಚ್ಚಲ್ಲಿ ಹೊಡೆದ್ರು ಅನ್ನೋದು ಸಂಗತಿ ಇದೆ. ಅದರಲ್ಲಿ ಅವರು ಮೃತಪಟ್ಟಿದ್ದಾರೆ. ಮೃತಪಟ್ಟಂತಹ ಕುಟುಂಬ ಮೂಲತಃ ಕೂಲಿ ಮಾಡಿ ಜೀವನ ಮಾಡ್ತಿರೋವಂಥ ಕುಟುಂಬ. ಅದು ಇಬ್ಬರು ಮಕ್ಕಳನ್ನ ಮತ್ತು ತಾಯಿನ ಸಾಕ್ಕೊಂಡು ಜೀವನ ಮಾಡ್ತಿರೋವಂಥ ಗಂಗಮ್ಮನವರಿಗೆ ಇವತ್ತು ಇಂಥ ಒಂದು ದೊಡ್ಡ ದುರ್ಘಟನೆ ಆಗಿದೆ. ಈ ಘಟನೆ ನಡೆದ ಮೇಲೆ ಊರಲ್ಲಿ ಒಂದು ತುಂಬ ನೋವಿನ ಸಂಗತಿ ಮತ್ತು ಸಾವಿನ ವಾತಾವರಣ ಇಡೀ ಊರು ತುಂಬ ಇದೆ ಇವತ್ತಿನ ದಿವಸ. ಇಂಥ ಘಟನೆಗಳು ಆಗೋ ಅಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಏನೇ ಒಂದು ತಪ್ಪೊಪ್ಪಾಗಿದ್ರೂ ಅದನ್ನು ಕುತ್ಕೊಂಡು ಬಗೆಹರಿಸೋವಂಥ ಒಂದು ಸಂಸ್ಕಾರ ಇರುವಂಥ ಗ್ರಾಮಗಳು, ಹಳ್ಳಿಗಳಲ್ಲಿ ಆ ವಾತಾವರಣ ಈಗಲೂ ನಡೀತಾ ಇದೆ. ಆದರೆ ಇದು ಕೊಲೆ ಮಾಡೋ ಲೆವೆಲ್ಲಿಗೆ ಇಳಿತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಯಾವ ರೀತಿ ಹಳ್ಳಿಗಳಲ್ಲಿ ಪ್ರಭಾವ ಬೀರ್ಬೋದು ಅನ್ನೋದ್ರ ಬಗ್ಗೆ ಗ್ರಾಮದಲ್ಲಿ ಒಂಥರ ಗುಪ್ತವಾದ ವಾತಾವರಣ ಆಗಿದೆ. ಏನು ಘಟನೆ ಆಗಿದೆ ಅದರ ಬಗ್ಗೆ ಕಾನೂನು ಪ್ರಕಾರ ಸರಿಯಾದ ರೀತಿ ತನಿಖೆ ಮಾಡಿ ಅವ್ರಿಗೆ ಕಾನೂನಿನ ಪ್ರಕಾರ ಕುಟುಂಬಕ್ಕೆ ನ್ಯಾಯ ಕೊಡೋದ್ರ ಮೂಲಕ ರಕ್ಷಣಾ ಇಲಾಖೆ ಸಹಕಾರ ನೀಡಬೇಕು ಅಂತೇಳಿ ಮೀಡಿಯಾದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಅವ್ರ ಫ್ಯಾಮಿಲಿಯವ್ರಿಗೆ ಅದು ಮೂಲತಃ ಕಾರಣ ಗೊತ್ತಿದೆ. ಅದು ಅವಶ್ಯಕತೆ ಇಲ್ಲದಿರೋ ಕಾರಣ ಏನೋ ಕೋಳಿ ಜಗಳಕ್ಕೆ ಹೋಗಿ ಇಷ್ಟು ದೊಡ್ಡ ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನೋದು ವಿಚಾರ ಇದು. ನನ್ನ ಹೆಸರು ಆನಂದ್ ನಾಯ್ಕ್ ಅಂತೇಳಿ, ನಿಧಿಗೆ ಗ್ರಾಮ ಪಂಚಾಯತಿ ಮೆಂಬರು, ದುಮ್ಮಳ್ಳಿ. ಸರ್, ಇಲ್ಲಿ ಮಂಜ ಅಂತ ಒಂದು ಹುಡುಗಂಗೆ ಕಲ್ಲು ತೊಗೊಂಡು ಹೊಡೆದು ದೂದ ಹರೀಶ್ ನಾಯ್ಕ್ ಅಂತ, ಅವನು ಅವ್ರ ಮನೆ ಬಾಗಿಲಲ್ಲೇ ಹೋಗಿ ಬೀಳ್ತಾನೆ. ನಮ್ಮಮ್ಮ ನೋಡಿದ್ದು, ನನಗೆ ಒಳಗಿದ್ದನಿಗೆ ಕರೆದ್ಬಿಟ್ಟು ಬಾ ಅಬ್ಬಿ ಹಿಂಗೆ ಬಿದ್ದ ಅಂತ ಹೇಳಿ ಕರೆದಾಗ ನಾನು ನೀರು ತೊಗೊಂಡೋದೆ. ನಮ್ಮಮ್ಮಗೆ ಅರ್ಶಿನ ಪುಡಿ ತೊಗೊಂಬ ಅಂತ ಹೇಳಿದೆ. ಹಚ್ಚಿದೆ ಸರ್. ಹಚ್ಚಿದ ತಕ್ಷಣ ಮುಗೀತು. ಆಮೇಲೆ ಬಂದ ಅವನಿಗೆ ಮಂಜಂಗೆ ಹೊಡೆದ ಸರ್. ಕುಡ್ಕೊಂಬಿದ್ದಿದೆಯಲ್ಲ ಅಂತ ಹೇಳಿ ಅವನಿಗೆ ಜಗಳ ಮಾಡಿ ಇದು ಮಾಡೋಕೆ ಹೋದ. ಇನ್ನೊಬ್ಬ ಯಾರೋ ಹೊಡೆಯೋಕೆ ಹೋದ ಅವನಿಗೆ. ಅವಾಗ ಅವ್ನಿಗೆ ಹೇಳ್ಕೊಂಡೆ ನಾನು ಅಷ್ಟೇ. ಹೇಳ್ಕೊಂಡಿದ್ದ ತಕ್ಷಣ ಹರೀಶ ಬಂದುಬಿಟ್ಟು ನನಗೆ ಹೊಡೆದ್ಬಿಟ್ಟ ಸರ್. ಅದು ನಮ್ಮ ಅಮ್ಮ ನೋಡ್ಬಿಟ್ಟು ಬಿಡಿಸ್ಕೊಂಡ್ಬಂದು ಮನೆ ಒಳಗೆ ಬಂತು. ಆಮೇಲೆ ಅವರ ತಮ್ಮ ಬಂದ ನಾಗೇಶ ಕೆಳಗಡೆ ಅವ್ರ ಮನೆಯಿಂದ ಬಂದಿದ್ದ ತಕ್ಷಣ ನಮ್ಮಮ್ಮ ರೋಡ್ ಮೇಲೆ ಇದ್ದಿದ್ದನ್ನ ಹಂಗೆ ದಬ್ಬಿಟ್ಟು ಹೊಡೆದ್ಬಿಟ್ಟ ನಮ್ಮಮ್ಮಗೆ. ಹೊಡೆದಾದ್ಮೇಲೆ ನಮ್ಮ ತಮ್ಮ ಒಳಗಿದ್ದ, ನಮ್ಮ ತಮ್ಮನ ಹೊರಗೆ ಬಂದ. ಅವ್ರಿಬ್ಬರಿಗೂ ಹಿಡ್ಕೊಂಡ್ವಿ. ಅದಾದಮೇಲೆ ಅವ್ರ ಹೆಂಡ್ತಿಯವರೆಲ್ಲ ಬಂದು ಕರ್ಕೊಂಡು ಹೋಗಿ ಮನೆ ಒಳಗೆ ಕರ್ಕೊಂಡು ಹೋದಾದ್ಮೇಲೆ ಇವನು ನಾಗೇಶ್ ಇದಾನಲ್ಲ, ಅಲ್ಲಿ ಅವ್ರ ಮನೆಯಿಂದ ಕಲ್ಲು ಹೊಡೆದ ಸರ್. ನಮ್ಮ ಮನೆಗೆ ನಮ್ಮ ಅಮ್ಮಂಗೆ ಕಲ್ಲು ಹೊಡೆದ. ಅದಾದಮೇಲೆ ಇವನು ಹರೀಶ ಇದ್ದನು ಲಾಂಗ್ ತೊಗೊಂಬಂದು ನಮ್ಮ ಅಮ್ಮಂಗೆ ನಾವು ನನಗೆ ಹೊಡ್ಯಕ್ಕೆ ಬರ್ತೀವಿ, ನಮ್ಮಮ್ಮ ನನಗೆ ಒಳಗೆ ದಬ್ತು. ಅಷ್ಟೊತ್ತಿಗೆ ಇವನು ಹರೀಶ ಬಂದು ನಮ್ಮಮ್ಮ ಕುತ್ತಿಗೆಗೆ ಲಾಂಗ್ ಹೊಡೆದಿದ್ದಾನೆ ಸರ್. ಅಲ್ಲೇ ಸ್ಪಾಟಲ್ಲೇ ಇದಾಗಿದೆ ಸರ್, ಡೆತ್ ಆಯಿತು ಸರ್. ಅವ್ರದಕ್ಕೂ ನನಗೂ ಗೊತ್ತಿಲ್ಲ ಸರ್. ಅದಕ್ಕೂ ಸಂಬಂಧ ಗಲಾಟೆ ಏನಿಲ್ಲ ಸರ್. ಅಲ್ಲಿ ಹೋಗಿ ಕಲ್ಲಲ್ಲಿ ಹೊಡೆದಿರೋದು ಅವನು, ಬೈಕಲ್ಲಿ ಹೋದವನಿಗೆ ಬೇರೆಯವನಿಗೆ. ಅದು ನಮ್ಮಮ್ಮ ನೋಡಿದ್ದು ರಕ್ತ ಬರ್ತೈತಲ್ಲ ಅಂತ ಇದು ಅರ್ಶಿನ ಪುಡಿ ಹಚ್ಚೋಕ್ಕೆ ನೀರು ಕೊಡೋಕ್ಕೆ ಅಂತ ಹೋಗಿದ್ದು ಅಷ್ಟೇ ಸರ್ ನಾವು. ಅದು ಬಿಟ್ಟರೆ ಮತ್ತೇನಿಲ್ಲ. ಬಂದಿದ್ದು. ಅದಾದಮೇಲೆ ನಂದು ಹಳೇದಾದ ಒಂದು ಜಗಳದ ಕಡೆಯಿಂದ ಅವನು ಈಗ ಉದ್ದೇಶಪೂರ್ವಕವಾಗಿ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ನನಗೆ ಹೊಡ್ಯಕ್ಕೆ ಬಂದಿದ್ದು. ಅವಾಗ ಹಿಂಗೆ ಆಗೋಗಿದೆ ಸರ್. ಅದು ಬಾಡಿಗೆ ಇದ್ದು ಸರ್ ಅವ್ರ ಮೊದಲು. ಅದಾದಮೇಲೆ ಅದನ್ನ ಬಾಡಿಗೆ ದುಡ್ಡು ಸರ್ಕಲಲ್ಲಿ ಕೇಳಿದೆ ಅಂತ ಹೇಳಿ ಅವನು ನನಗೆ ಹೊಡೆದಿದ್ದ ಸರ್. ಅದನ್ನ ಕಂಪ್ಲೇಂಟ್ ಮಾಡಿದ್ದೆ. ಅವ್ರು ಏನು ಮಾತಾಡೋಕೆ ಅಲ್ಲಿ ಆಮೇಲೆ ಏನು ಕೂರ್ಸಿ ಏನೂ ಮಾತಾಡಲಿಲ್ಲ. ಅಷ್ಟೊತ್ತಿಗೆ ಹಿಂಗೆ ನಾವು ಸರಿ ಇದ್ವಿ. ಅವ್ನು ಸುಮ್ಮನೆ ನಮಗೆ ಗುರಾಯಿಸ್ಕೊಂಡೆಲ್ಲ ನೋಡ್ತಾ ಇದ್ದ ಮೊದಲೇ ಮಾಮೂಲಿ ಇದ್ದಾಗಲೇ. ನಾವು ಹಂಗೆ ತಿಳ್ಕೊಂಡು ಸುಮ್ಮನೆ ಆಗಿದ್ವಿ. ಇವಾಗ ಬಂದು ಹಿಂಗೆ ಮಾಡಿಬಿಟ್ಟ ಸರ್ ಅವನು. ಹೆಲ್ಪ್ ಮಾಡೋಕೆ ಹೋಗಿದ್ದೆ, ತಪ್ಪಾಯಿತು ನಮ್ದೀಗ. ಇನ್ನೊಂದ್ಸರಿ ಯಾರಿಗೂ ಹೆಲ್ಪ್ ಮಾಡೋಕೆ ಹೋಗ್ಬಾರ್ದು ಅನ್ನಂಗೆ ಆಗಿದೆ ಈಗ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಮ್ಮ ಹೆಸರು ಜೀವನ್ ಅಂತ ಸರ್.